ಜಿಂಕೆ ಜಿಗಿತು ಅಂತ ಕಾಡಂದಿ ಜಿಗಿಯಕ್ಕೋ ಕಾಲ್ ಮುರ್ಕೊಂತಂತ. ಓ, ನೀನೇನ್ ಬೇಕಾದ್ರೂ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡಲ್ಲ, ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ತೀನಿ. ನಾನ್ ಹೇಳ್ದಂಗ್ ಮಾಡ್ತೀಯಾ? ಪುಕ್ಸಟ್ಟೆ ಪಿಕ್ಚರ್ ತೋರ್ಸಕ್ ಆಗಲ್ಲಮ್ಮ, ದುಡ್ಡಿಡು. ಕಾಲೇಜ್ ಗೇಟ್ ಒಳಗಡೆ ಫಸ್ಟ್ ಯಾವ ಹುಡುಗಿ ಬರ್ತಾಳೋ ಅವಳ ಹತ್ರ ಐ ಲವ್ ಯು ಅಂತ ಹೇಳಿಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಲೈಬ್ರರಿ ಎಲ್ಲಿದೆ? ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ. ಓ, ಥ್ಯಾಂಕ್ ಯು ಸೋ ಮಚ್. ಬೈ ದ ಬೈ, ಅಮುಷಾ, ಸೈನ್ಸ್ ಸ್ಟೂಡೆಂಟ್. ಓ, ನೀವು ಸೈನ್ಸ್ ಸ್ಟೂಡೆಂಟಾ? ನಾನು ಕೂಡ ಸೈನ್ಸ್ ಸ್ಟೂಡೆಂಟ್. ಓ, ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಇಲ್ಲಿ ಮೆಂಬರ್ಶಿಪ್ ಮಾಡಿಸ್ಬೇಕಿತ್ತು. ಹೌದಾ? ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ. ಸಾರಿ. ನೆಟ್ಟಿಗೆ ನಿಂತ್ಕೊಳ್ಳೆ. ಒಳ್ಳೆ ಒಂಡ್ರಗಪ್ಪೆ ತರ ಕಣ್ ಬಿಟ್ಕೊಂಡು ಹಸರಾವ್ ತರ ನುಲಿ ಬಿಡ. ಅದೆಂಥದೋ ವಯಸ್ಸಲ್ಲ, ಅದೆಂಥದೋ ಬರ್ಬೇಕಾರ, ಅದೆಂಥದೋ ಕಾಣಲ್ವಂತೆ ಕಣ್ಣಿಗೆ. ಇಂಥ ವಯಸ್ಸಲ್ಲ ಅಂತ ಮಾತೆಲ್ಲ ಗೊತ್ತಿಲ್ಲದೆ ಅಂತಿಂತ ಆಟ ಆಡಕ್ ಹೋಗಿ ಅಂತರ್ ಪಿಶಾಚಾಗ ಅಂತರಾಡ್ದಲ್ಲಿ ಅಲ್ದಾಡಂಗ್ ಮಾಡ್ಕೋಬೇಡ. ಸ್ವಲ್ಪ ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಕೆಳಗೆ ನೋಡ್ಕೊಂಡು ನಡಿ. ಅರ್ಥ ಆಯ್ತಾ? ಇಲ್ಲ. ಎಲ್ಲ ಅರ್ಥ ಆಗ್ಬೇಕು. ಏಯ್, ಈಗ ಹಿಂಗೆ ನುಲ್ಕೊಂಡು ನಿಂತ್ಕೊಂಬೇಡ. ನಮ್ಮ ಕಾಲೇಜಲ್ಲಿ ಸುಲ್ಕೊಂಡು ತಿನ್ನೋರು ಜಾಸ್ತಿ ಇದ್ರೆ ರೈಟ್ ಹೇಳು. ರಾಕಿ. ಉಷಾ ಅಂದ್ರೆ ನೀವೇನಾ? ರಾಕಿ ಬಿಲ್ಡಿಂಗ್ ಮೇಲೆ ಹತ್ತು ನಿಂತ್ಕೊಂಡು ಸೂಸೈಡ್ ಮಾಡ್ಕೋತೀನಿ ಅಂತಿದ್ದಾನೆ. ಅರ್ಜೆಂಟ್ ಆಗಿ ಬರ್ಬೇಕಂತೆ. ನೋಡಿ, ನನ್ಗೆ ಯಾವ ರಾಕಿನೂ ಗೊತ್ತಿಲ್ಲ, ಯಾವ ಕಾಕಿನೂ ಗೊತ್ತಿಲ್ಲ. ನೀವ್ ಅನ್ಕೊಂಡಿರೋ ಉಷಾ ನಾನಲ್ಲ. ಇಲ್ಲ ಇಲ್ಲ, ಅದು ನೀವೇ. ಬೇಗ ಬನ್ನಿ ಬನ್ನಿ ಬನ್ನಿ. ಕೆಳಗಡೆ ಎಳೆಯ ಸಾಯಕ್ ಬೇರೆ ಜಾಗ ಸಿಕ್ಕಿದೆ ನಿಮಗೆ. ನಮ್ ಕಾಲೇಜ್ ಬೇಕಾಗಿತ್ತು ನಿಮಗೆ. ಸರ್, ನಿಮ್ ಪಕ್ಕ ಒಬ್ಳು ಹುಡುಗಿ ನಿಂತಿದ್ದಾಳೆ ನೋಡಿ. ಅವಳು ನನ್ನ ಲವ್ ಮಾಡು ಅಂತ ಕಾಟ ಕೊಡ್ತಿದ್ದಾಳೆ ಸರ್. ನಿನ್ನೆಲ್ಲೋ ನೋಡಿದ್ದೀನಲ್ಲ. ಈಗ ತಾನೇ ಅಡ್ಮಿಷನ್ ಆದ್ನಲ್ಲ ಸರ್. ಹೌದಲ್ಲ, ಅಡ್ಮಿಷನ್ ಆಗ್ತದಂಗೆ ಲವ್ವಾ. ಸರ್, ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ, ಇವ್ನ್ ಯಾರು ಅಂತಾನೆ ಗೊತ್ತಿಲ್ಲ. ಅಯ್ಯೋ, ಸುಳ್ಳು ಸಾರ್, ಸುಳ್ಳು. ಏ ಹುಡುಗಿ, ಜಾಸ್ತಿ ನಾಟಕ ಆಡ್ಬೇಡ. ನೀನ್ ನನ್ನ ಹಿಂದೆ ಐ ಲವ್ ಯು ಅಂತ ಸುತ್ತಾ ಇರಲಿಲ್ಲ? ಅಯ್ಯೋ ಸರ್, ನಿಜವಾಗ್ಲೂ ಇಲ್ಲ. ಇವ್ನ ನೋಡ್ತಿರೋದೇ ಇವಾಗ. ರಾಮ, ಸಾಕು. ಇನ್ ಮುಂದೆ ನೀನ್ ಹಿಂದೆ ಅಲಿಯಲ್ಲ, ನಿನ್ನ ಲವ್ ಮಾಡಲ್ಲ ಅಂತ ಹೇಳು. ಇಲ್ಲ ಅಂದ್ರೆ ಇಲ್ಲಿ ಬಿದ್ದೋಗ್ಬಿಡ್ತೀನಿ. ಹಲೋ, ಲವ್ ಮಾಡಿದ್ರೆ ತಾನೇ ಮಾಡಲ್ಲ ಅಂತ ಹೇಳಕ್ಕೆ. ನೋಡಿ ಸರ್, ಅವಳು ಹೇಳ್ತಾ ಇಲ್ಲ. ಮಚ್ಚ ತಗಲಾಕೊಂಡ ಐ ಲವ್ ಯು ಹೇಳಿಸ್ಕೊ ಅಂದ್ರೆ ಲವ್ ಮಾಡಲ್ಲ ಅಂತ ಹೇಳಿಸ್ಕೊಂತವನೆ. ಬಿಡು, ನಮ್ಗೇನಾಗ್ಬೇಕು? ದುಡ್ಡು ಬಂದ್ರೆ ಆಯ್ತು. ಏನ್ ಸರ್, ಜಂಪ್ ಮಾಡ್ಲಾ? ಯೋ ಈರಯ್ಯ, ನಾನು ಹೇಳ್ತೀನಿ. ಏನಮ್ಮ, ನನ್ನ ಜೈಲಿಗೆ ಕಳಿಸ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಕಾಲೇಜಿಗೆ ಕೆಟ್ಟ ಹೆಸರು ತರಬೇಕು ಅನ್ಕೊಂಡಿದ್ಯಾ? ಸರ್, ಅವಳಿಗೆ ನಾನು ಲವ್ ಮಾಡದೆ ಇರಕ್ಕಾಗಲ್ಲ ಸರ್. ಅದಕ್ಕೆ ಸುಮ್ಮನೆ ನಿಂತಿದ್ದಾಳೆ. ಕರಿಬಿಡಿ, ನಾನು ಬಿದೋಗ್ತೀನಿ. ಹಲೋ ಮಿಸ್ಟರ್, ನಿನ್ ಹಿಂದೆ ನಾನ್ ಸುತ್ತಲ್ಲ, ಓಕೆನಾ? ಲವ್ ಮಾಡಲ್ಲ ತಾನೇ? ಲವ್ ಮಾಡಲ್ಲ, ಇಳಿ ಕೆಳಗೆ. ನೋಡಿ ಸರ್, ಇದಕ್ ನೀವೇ ಸಾಕ್ಷಿ. ಆಯ್ತಪ್ಪ, ಕೆಳಗಡೆ ಇಳಿಯಯ್ಯ. ಸರ್, ನಿಮ್ ಮೇಲಿನ ನಂಬಿಕೆಯಿಂದ ನಾನು ಇಳಿತಾ ಇದ್ದೀನಿ. ನೋಡಮ್ಮ, ನೆಕ್ಸ್ಟ್ ಟೈಮ್ ಹೀಗೆ ಮುಂದುವರೆದ್ರೆ ಬರೀ ಟಿಸಿ ಕೊಡಲ್ಲ, ಟಿಸಿ ಮೇಲೆ ರೆಡ್ಡಿಂಗ್ ಕಲ್ಲಿ ಕ್ಯಾರೆಕ್ಟರ್ ಸರಿಲ್ಲ ಅಂತ ಬರೀಬೇಕಾಗುತ್ತೆ. ಹೆಣ್ಣು ಮಗಳಾದವಳು ನೆಲ ನೋಡ್ಕಂತ ಬರಬೇಕು, ನೆಲ ನೋಡ್ಕಂತ ಹೋಗ್ಬೇಕು. ನೀನ್ ಕಾಲೇಜ್ ಬರೋದು ಓದೋದಕ್ಕೆ. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಲ್ಲ ಕಾಲೇಜಲ್ಲಿ ಇಟ್ಕೋಬೇಡ, ಮನೇಲಿ ಇಟ್ಕೋ. ಗೊತ್ತಾಯ್ತಾ? ಸ್ಟೂಡೆಂಟ್ಸ್, ವಾಟ್ ಯುವರ್ ಕ್ಲಾಸಸ್? ಏನಮ್ಮ ಬೇಜಾನ್ ಕೊಚ್ತಾ ಇದ್ದೆ, ಏನಾಯ್ತು? ಎಲ್ಲ ಟುಸ್ ಅಂದೋಯ್ತು. ನೀನು ಆ ಹುಡುಗಿ ಹತ್ರ ಐ ಲವ್ ಯು ಹೇಳಿಸ್ಕೊ ಅಂದೆ, ಆದ್ರೆ ನಾನು
ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಪಾರ್ಕು ಸಿನಿಮಾ ಹೋಟೆಲು ರೆಸ್ಟೋರೆಂಟ್ ಎಲ್ಲ ಅಲ್ದಾಡಿದಿವೇನೋ, ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗದಷ್ಟು ಲವ್ ಮಾಡ್ತಿದೀವೇನೋ ಅನ್ನೋ ರೇಂಜಿಗೆ ಫೀಲ್ ಕೊಟ್ಟೆ. ಅದು ಗ್ರೇಟಾ ಇದು ಗ್ರೇಟಾ? ಯೋಚನೆ ಮಾಡು. ಸೋಲೊಪ್ಕೋ. ಹುಟ್ಲಾರ್ ತರ ಮಾತಾಡ್ಬಿಟ್ರೆ ಸೋತ್ಬಿಟ್ಟೆ ಅಂತ ಒಪ್ಕೊಳಕ್ಕೆ ನಾನ್ ರೆಡಿ ಇಲ್ಲ. ನೀ ಎತ್ತಾಗ ಒಪ್ಕೊಂಡ್ಬಿಡು, ನೀನೇ ಸೋತೆ ಅಂತ. ನಾನೇ ಸೋತೆ ಅಂತ ಒಪ್ಕೊಳಕ್ ನಿನ್ನೊಬ್ಬನ ಒಪಿನಿಯನ್ ಆಗಲ್ಲಮ್ಮ. ಎಲ್ರು ಏನ್ ಹೇಳ್ತಾರೋ ಅದಕ್ಕೆ ನಾನು ಫಿಕ್ಸ್ ಆಗ್ತೀನಿ. ಈಗ ಐ ಲವ್ ಯು ಅಂತ ಹೇಳ್ಸ್ಕೊಂಡಿದ್ರೆ ಥ್ರಿಲ್ ಇರ್ತಿತ್ತ, ಅಥವಾ ನಾನು ಈಗ ಮಾಡಿದ್ನಲ್ಲ ಅದ್ರಲ್ಲಿ ಜಾಸ್ತಿ ಥ್ರಿಲ್ ಇತ್ತ? ನೀವೆಲ್ರು ನಾನೇ ಸೋತೆ ಅಂತ ಹೇಳಿದ್ರೆ ದುಡ್ಡು ಕೊಡಕ್ ನಾನ್ ರೆಡಿನಪ್ಪ. ಏನಪ್ಪ? ಓಕೆ, ಸೋತ್ವಿ ಅಂತ ಒಪ್ಕೊಂಡ್ಬಿಡುಗರು, ಇಲ್ಲಾಂದ್ರೆ ಒಂದು ಕತ್ರಷ್ಟು ಬೀಕಿಸ್ತಾನೆ. ಬೇಡ ಫ್ರೆಂಡ್ಸ್, ನೀವು ಸೋತ್ ಗೆದ್ರಿ, ನಾನು ಗೆದ್ದು ಸೋತ್ ಹೋದೆ. ಈ ಬೆಡ್ಸೇನೋ ಗೆದ್ದೆ, ಆದ್ರೆ ಆ ಹುಡುಗಿಗೆ ಸೋತ್ ಹೋದೆ. ಆ ಹುಡುಗಿಗೆ ಸೋಲಕ್ ನೀವೇ ಅಲ್ವಾ ಕಾರಣ? ಅದಕ್ಕೆ ನೀವು ಗೆದ್ರಿ. ಅಲ್ಲಿಗೆ ಲೆಕ್ಕ ಸರಿ ಹೋಯ್ತು.